ಬರ್ತೀರಂತ ಎಷ್ಟೊತ್ತಿಂದ ಕಾಯ್ಕೊಂಡಿದ್ದೀನಿ ಗೊತ್ತಾ? ಕಾಡು ಮೇಡು ಬೆಟ್ಟ ಗುಟ್ಟಗಳನ್ನು ಹತ್ತಿ ಇಳಿದು ಬರಬೇಡವಾ ಕಮಲಿ. ಕಟ್ 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 ಏನ್ರಿ ನಿಮ್ ಸ್ವಂತ ವ್ಯವಹಾರನ ಗುಟ್ಟ ಮಾಡ್ರಿ. ಇಲ್ಲಿ ಬಂದ್ ಅಂದೆಲ್ಲ ಮಾಡ್ದೆ, ನಾಳೆ ಸೆನ್ಸಾರ್ ನೀವು ಬರ್ತೀರೇನ್ರಿ? ಸುಮ್ಮನೆ ಹೇಳ್ದಷ್ಟು ಕೇಳ್ರಿ. ಕ್ಯಾಮ್ರಾಮನ್ ಓಕೆ, ನನ್ಮಾರ ನಿಮ್ಗೆ ಹಾಗೆ, ನನಗೂ ಓಕೆ, ನಂಗೂ ಓಕೆ. ಸಿಗರೇಟ್ ರೀ ಪ್ರೊಡ್ಯೂಸರ್ ಬಂದೇನ್ರಿ ಅವನು? ಶಿವಾಜಿ ಅವ್ನು ಬಂದ ನೋಡಪ್ಪ. ಓಯ್ ಬಂದ ನೋಡು. ಬಂದ್ರಪ್ಪ? ಬಂದ್ಬಿಟ್ರಿ ಸರ್. ಬಂದ್ಬಿಟ್ರಿ ಸರ್. ಬಂದ್ಬಿಟ್ರು ಸರ್. ಬಂದ್ಬಿಟ್ರು. ಏನ್ ಬಂದ್ಬಿಟ್ರು? ಬೇಗ ಕರ್ಸ್ತೀರಿ, ಟೈಮ್ ಆಯ್ತು, ಲೈಟ್ ಹೋಗ್ತಾ ಇದೆ. ನೆಕ್ಸ್ಟ್ ಶಾಟ್ ಈಸ್ ಕ್ಯಾಮ್ರಾಮ್ಯಾನ್. ನನಗೂ ಚಪಾತಿ ಕೊಡ್ತಾರೆ, ಜೊತೆಗೆ ಒಂದೊಂದು ಮೀನು, ಒಂದ್ ಮಗೆ ಎಂಡನ್ನು ತೋರ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರ್ತದಲ್ವಾ? ಯೋ ಎಷ್ಟೊತ್ತಯ್ಯ ಬರೋದು? ಡೈರೆಕ್ಟ್ ಆಗಿ ಬೆಂಕಿ ಹಾಕಿದ್ದಾರೆ. ಬೆಂಕಿನಾರೇ ಆಗ್ಲಿ ಬೀಡಿನಾರೇ ಆಗ್ಲಿ ನನ್ಗೇನು, ಇವತ್ತು ಮಾವಿನ ಹಬ್ಬದ ತಿಥಿ, ಅದನ್ನ ಮುಗಿಸ್ತಾನೆ ಬರ್ಬೇಕು. ಬಾಬಾ ನಡಿ ಬಾಲ. ಸೌಂಡ್ ಕ್ಯಾಮ್ರಾ ಆಕ್ಷನ್. ನಿಮ್ ತಂದೆ ನಮ್ ತಂದೆ ಇಬ್ರು ತಿರೋಗ್ಬಿಟ್ರು, ಇನ್ ಮುಂದ್ ನಿಂತು ಮದುವೆ ಮಾಡೋರು ಯಾರಿದ್ದಾರೆ? ನಮಸ್ಕಾರ ಸರ್. ಏ ಪುತಿಗಿದೆಯಾ ನಿಮ್ಗೆ? ಶಾಮದ ಪುಸ್ತಕನ ಬರ್ತಾರೆ ಹಂಗೆ. ಸರ್ ಅವ್ನು ನಾಳೆ ಸರ್ ಕರ್ಸಿದ್ದು, ಹೋಗು ಅಂತ ಹೇಳ್ಬಿಟ್ರಲ್ಲ, ಅವ್ನು ಹಾವ್ನವನು ಸರ್. ಹೌದಾ? ಕರೆ ಅದೆಲ್ಲ ಹರಡಿ ಬಿಟ್ಟರೆ ಹಾವು ಪೊರೆಯನ್ನು ಬಿಡುವಂತೆ ಅವನ ಮೈ ಚರ್ಮದ ಮೇಲಿನ ಪೊರೆ ಸುಲಿಯತೊಡಗುವುದು. ರಕ್ತ ಪೂರ್ಣವಾಗಿ ವಿಷವಾಗುವುದಕ್ಕೆ ಮುಂಚೆ ಅದನ್ನು ತಡೆಗಟ್ಟಲು ಔಷಧಿ ಉಂಟು. ವಿಷ ತುಂಬಿದ ದತ್ತೂರಿ ಕಾಯನ್ನು ಅರೆದು 2 ಮಂಡಲ ಸೇವಿಸಿದರೆ ವಿಷ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುವುದು. ಅವನ ಚರ್ಮದ ಪೊರೆ ಸುಲಿಯತೊಡಗಿದ ಮೇಲೆ ಅದನ್ನು ತಡೆಗಟ್ಟುವ ಔಷಧಿ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಅವನ ಆಯಸ್ಸಿರುವವರೆಗೂ ಮನುಷ್ಯ ರೂಪದಲ್ಲಿ ಒಂದು ಸರ್ಪದಂತೆಯೇ ಬಾಳುವನು. ಏನೋ ನಾಗ ಏನೋ ಅರಿತಿದ್ದೀಯಾ? ನಂಗೆ ಹೇಳಿದ್ರೆ ನಾನು ಅರ್ಕೊಡ್ತಿರ್ಲಿಲ್ವಾ? ಅವ್ರವ್ರ ಕೆಲಸ ಅವ್ರವ್ರೆ ಮಾಡ್ಬೇಕು, ಸುಮ್ಮನೆ ಹೋಗ. ದೊತ್ತೂರಿಕಾಯಿ ಇದು ಮಾ ಇಸ, ನಾಲ್ಗೆ ತಿಳಿದ್ರೆ ನೆಗೆದು ಬಿದ್ದೋಯ್ತಾರೆ. ಇದು ನೀನ್ ಯಾಕೆ ಅರಿತಿದ್ದೀಯೋ? ತಿನ್ ಸಾಯಾಕ? ಇಲ್ಲ. ಯಾರ್ಗಾನ ಕೊಟ್ಟು ಸಾಯಿಸ್ಬೇಕು ಅಂತಿದೀಯಾ? ಇಲ್ಲ. ಮತ್ ಯಾಕೆ ಅರಿತಿದ್ದಿ? ಮತ್ತೆ ನಾನು ಮನುಷ್ಯನಾಗ್ಬೇಕು. ಮನುಷ್ಯನಾಗ್ಬೇಕು? ಏನೇನೋ ಮಾತಾಡ್ತಾ ಇದೀಯಲ್ಲೋ? ನಿನಗೆ ಗೊತ್ತಾಗಲ್ಲ. ಹೋಗ್ತೀಯಲ್ಲೋ? ಹೋಗ್ತೀನಪ್ಪ. ಇದೇನು ನಿನ್ನ ಮಕ್ಕ ಬೆಳಗದಲ್ಲೋ? ಏನಂದೆ? ಬೆಳಿಗ್ಗೆ ಹೌದು, ನಾಗಪ್ಪನ ಬಗ್ಗೆ ಏನಾದ್ರೂ ವಿಷಯ ತಿಳಿತಾ? ಅದನ್ನೇ ಹೇಳಕ್ ಬಂದೆ. ನಿನ್ನೆ ಭಾವನ ಊಟ ಕರೆಕ್ ಹೋದಾಗ ಯಾವ್ದು ಓಲೆಗರಿ ಪುಸ್ತಕ ಇಟ್ಕೊಂಡು ಓದ್ತಿದ್ದ. ನನ್ ನೋಡಿ ತೊಟೆಕಂತ ಮುಚ್ಚಿಟ್ಕೊಂಡ. ಅವನ್ ಮುಖನೇ ಒಂಥರ ಆಗೋಯ್ತು. ಅದನ್ನ ಅವನ್ ಯಾಕೆ ಮುಚ್ಚಿಟ್ಕೊಂಡ? ಗೊತ್ತಿಲ್ಲ. ಆ ಪುಸ್ತಕ ಅವನು ಎಲ್ಲಿಟ್ಟಿರ್ತಾನೆ? ಗೊತ್ತಿಲ್ಲಪ್ಪ. ಪಾರು, ನನಗೋಸ್ಕರ ಒಂದು ಕೆಲಸ ಮಾಡ್ತೀಯಾ? ಏನಿದು? ಹೇಗಾದ್ರೂ ಮಾಡಿ ಆ ಪುಸ್ತಕನ ತಗೊಂಡ್ಬಂದ್ಬಿಡು. ಅವನು ಗೊತ್ತಾಗ್ಬಿಟ್ರೆ? ಓಲೆಗರಿ ಪುಸ್ತಕ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡ್ ಬಾ ಅಂತ ಹೇಳಿದ್ನಾ? ಅಯ್ಯೋ ಪೆದ್ದಿ, ಅವನು ಗೊತ್ತಿಲ್ದ ಹಾಗೆ ಹೊಡ್ಕೊಂಡ್ ಬಾ ಅಂತ ಹೇಳ್ದೆ.
ಅಷ್ಟು ಗೊತ್ತಾಗಲಿಲ್ವಾ? ಅವನ ಜೊತೆ ಹೋಗು, ಪುಸ್ತಕನ ಅವನು ತಂದು ಕೊಡ್ತಾನೆ. ಅವನಿಗೆ ನಿನಗಿಂತ ಸ್ವಲ್ಪ ಜಾಸ್ತಿ. ಯಾರದು? ಬರ್ತೀಯ ಇಲ್ವಾ? ಏ ಗಣೇಶ, ಮರದ ಹಿಂದೆ ಒಬ್ಬ ಕಳ್ಳಿ ಹೊತ್ಕೊಂಡಿದ್ದಾಳೆ, ಹೋಗಿ ಹಿಡ್ಕೊಂಬಾರೋ. ಹೌದು, ನಿನಗೋಸ್ಕರ ನಾನು ಎಷ್ಟೊತ್ತು ಕಾಯ್ಕೊಂಡಿರೋದು. ಪ್ರೀತಿ ಮಾಡೋರ್ಗೋಸ್ಕರ ಕಾಯ್ಕೊಂಡಿರೋದ್ರಲ್ಲೂ ಒಂಥರ ಸುಖ ಇರುತ್ತಲ್ಲ. ಆಹಾ, ಭಾರಿ ಸುಖ ಇರುತ್ತೆ. ಅದೆಲ್ಲ ಹಾಗಿರ್ಲಿ, ಹೋದ್ ಕೆಲಸ ಏನಾಯ್ತು? ಓಲೆಗರೆ ಪುಸ್ತಕ ತಾನೆ, ಈಗ್ಲೇ ಕೊಟ್ಬಿಟ್ರೆ ಏನ್ ಕೊಡ್ತೀರಿ? ನಾನ್ ಕೊಡ್ತೀನಿ ಅನ್ನೋದು ನೀನೇ ಬೇಡ ಅಂತಿದ್ಯಲ್ಲ. ಶುದ್ಧ ಕೀಟ್ಲೆ. ಪಾಪ ಹೋಗ್ಲಿ ಅಂತ ತಗೊಂಡ್ ಬಂದ್ರೆ ತಂದಿದ್ಯಾ? ಕೊಡಿಲ್ಲ ಆ ಓಲೆಗರಿನ? ಇಲ್ಲ, ಕೊಡಲ್ಲ. ಕೊಟ್ಬಿಟ್ರೆ ನೀವು ಓಡೋಗ್ಬಿಡ್ತೀರಿ. ಹೋಗಲ್ಲ, ಆ ಓಲೆಗರಿ ಕೊಡಿಲಿ. ಓಲೆಗರಿ 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 ಬಂದಾಗ್ಲಿಂದ ಓಲೆಗರಿನೇ ಮುಖ್ಯವಾಗಿ ಹೋಯ್ತು. ತಗೊಳ್ಳಿ ನಿಮ್ ಓಲೆಗರಿ. ನೋಡಿ, ನಾನು ಕೋಪಿಸ್ಕೊಂಡಿದ್ದೀನಿ. ಏನಾದ್ರೂ ಮಾಡ್ಕೊ. ನಾನ್ ಬರ್ತೀನಿ. ಪಾರು, ಏ ಪಾರು. ಊರ್ ಕಡೆಯಲ್ಲಿ ಅರ್ಧ ಎಕರೆ ಹೊಲ ಖರೀದಿ ಮಾಡ್ಕೊಂಡೆ. ಅದಕ್ಕೆ ಯಾರು ಮಣ್ಣೊತ್ತ ಬರ್ ನೋಡು. ಅದಕ್ಕೆ ದಿನ ಹೋಯ್ತಾ ಬತ್ತಾ ಇದೀನಿ. ಹೊತ್ತು ಬೀಳೋ ಹೊತ್ತು ಹೆಣ್ಣು ಮಗಿನ ಮನೇಲಿ ಬಿಟ್ಟು ಬರಬಾರ್ದು. ಇವಾಗ ನನ್ಗಿರೋ ಆಸ್ತಿ ಪಾಸ್ತಿ ಮಕ್ಳಿಗೆ ತಿಳಿಬೇಡವಾ? ಪಚ್ಚಕ್ಕಂತ ಪ್ರಾಣ ಹೊಂಟೋದ್ರೆ ಪರವಾಗಿಲ್ಲ ಬಿಡು. ಕೆಲಸ ಏನಾದ್ರು ಅದ? ಆ ಎಂಟ್ರಪ್ಪನ್ ಏನಾದ್ರು ನೋಡ್ಬೇಕಾ? ಏನು ಬೇಡ. ಉಕ್ಕೂರು ಹೋಗೋದು ಬೇಡವಾ? ಹೋಗ್ತೀಯ? ನೀವ್ ಎಷ್ಟು ಬೇಕೋ ಅದ್ರ ಮೇಲೆ ಒಂದು ಗಡಾಸಾಗ ಕೊಟ್ರೆ ಸಾಕು. ತಗೋ. ನಾಗಪ್ಪ, ಹೋಯ್ತಾ ನನ್ನ ಮಗಳನ್ನ ಮನೆ ತಾ ಬಿಡ್ಬಿಡ್ತೀಯ? ಆಗ್ಲಿ, ಹೋಗು. ಇವತ್ತು ಊರ್ ಕಾವಲ್ಗೆ ಹೋಗ್ಬೇಕಾದ್ದು ನಮ್ ಸರದಿ. ಈ ಓಲೆಗರಿ ಪುಸ್ತಕನ ಇವತ್ತೇ ಓದ್ ಮುಗಿಸ್ಬೇಕು. ಅದಕ್ಕೋಸ್ಕರ ನನಗ್ ಬದಲಾಗಿ ನೀನ್ ಹೋಗ್ತೀಯಾ? ಗುಡ್, ತಗೋ.
ಏನೋ ಗಣೇಶ, ಎಲ್ಲಿಗೋ? ಎಲ್ಲಿ ಕರಿತಾ ಇದೀಯಾ?